ಭೀಮಶಕ್ತಿ ಸಂಘಟನೆ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಕ್ತಿ ಸಮ್ಮೇಳನವನ್ನು ಧಾರವಾಡದ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ ಸಭಾಭವನ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಆಯೋಜಿಸಲಾಗಿತ್ತು. ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂಥ ಎಂ ಅರವಿಂದ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಂಕರ್ ಮುಗಳಿ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದ ಪೂರ್ವದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಲಾಯಿತು. ನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಲಾಯಿತು. ಮಾನ್ಯ ಪಾಟೀಲ್ ಅವರ ಭಾವಚಿತ್ರಕ್ಕೆ ಶ್ರದ್ಧಾಂಜಲಿ ಸಲ್ಲಿಸಿ ಮೌನಾಚರಣೆ ಮಾಡಲಾಯಿತು. ತಾವೆಲ್ಲರೂ ಮೌನಾಚರಣೆ ಮಾಡಬೇಕು. 1 ನಿಮಿಷಗಳ ಆದ ತಕ್ಷಣ ಮೌನಾಚರಣೆಯನ್ನ ಮುಕ್ತಾಯ ಮಾಡ್ತೀವಿ. ಮೌನಾಚರಣೆ. ನಂತರ ಕಾರ್ಯಕ್ರಮವನ್ನು ನಾಗರಾಜ್ ಚಬ್ಬಿ, ಮಾಜಿ ವಿಧಾನ ಪರಿಷತ್ ಸದಸ್ಯರು ಉದ್ಘಾಟಿಸಿ ಮಾತನಾಡಿದರು. ಸರ್ಕಾರದ ಯೋಜನೆಗಳನ್ನು ಪ್ರತಿಯೊಬ್ಬರೂ ಸದುಪಯೋಗ ಪಡಿಸಿಕೊಳ್ಳಬೇಕು, ಅಂದಾಗ ಮಾತ್ರ ಆರ್ಥಿಕ ಭದ್ರತೆ ಸಿಗುತ್ತದೆ ಎಂದವರು ಸಂಘಟನೆಗೆ ಶುಭ ಹಾರೈಸಿದರು. ಒಂದು ಶಕ್ತಿ ಐತಿ. ನಾನು ಇದರ ಪದಾಧಿಕಾರಿಗಳು ಇಷ್ಟ, ನೀವೆಲ್ಲರೂ ಸಹಿತ ಹಿಂದುಳಿದವರ ಏಳಿಗೆಗಾಗಿ, ಬಡವರ ಉದ್ಧಾರಕ್ಕಾಗಿ, ಬಡವರ ಅಭಿವೃದ್ಧಿಗಾಗಿ ಸದಾ ಇರ್ತೀರಿ ಅಂತ ನಂಬಿದ್ದೇನೆ. ಸದಾ ಇರಬೇಕು ಅಂತ ಸಹಿತ ನಾನು ನಿಮಗೆ ಒಂದು ಕಿವಿ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ಇವತ್ತು ನಾವೆಲ್ಲ ಸ್ವಲ್ಪ ಜನ ರಾಜಕಾರಣದಲ್ಲಿ ಇರ್ತೀವಿ. ನೀವೆಲ್ಲ ಮೇಲೆ ನಾವು ಸ್ವಲ್ಪ ರಾಜಕಾರಣ ಮಾಡುವಂಥ ಜನರು ಸಹಿತ ಇದ್ದೇವೆ. ಯಾವುದೇ ಚುನಾವಣೆ ಬರಲಿ, ಇವತ್ತು ತಾಲೂಕ್ ಪಂಚಾಯತ್ ಇರಲಿ, ಜಿಲ್ಲಾ ಪರಿಷತ್ ಇರಲಿ, MLA ಇರಲಿ, MP ಇರಲಿ, ಯಾವುದೋ ಸಂಘ ಸಂಸ್ಥೆ ಚುನಾವಣೆ ಇರಲಿ, ಅದರಲ್ಲಿ ನಿರ್ಧಾರ ಮಾಡೋರು ಯಾರಿರ್ತಾರೆ ಅಂತಂದರೆ ನಮ್ಮ ದಲಿತ ಬಂಧುಗಳಿರ್ತಾರೆ, ನಮ್ಮ SC ST ಬಂಧುಗಳಿರ್ತಾರೆ. ನಾನು ನಿಮ್ಗೆ ಒಂದೇ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ಳೋದು, ನೀವು ಮತ ಹಾಕಬೇಕಾದ್ರೆ ನೀವು ಏನು ಯಾವುದೇ ಚುನಾವಣೆಯಲ್ಲಿ ನೀವು ಹೋಗಿ ಪಾಳೆಯಲ್ಲಿ ನಿಂತು ನೀವು ಮತ ಹಾಕ್ಬೇಕಾದ್ರೆ ಒಂದು 100 ಸಲ ವಿಚಾರ ಮಾಡಿರಿ. ನಿಮ್ಮ ಅಭಿವೃದ್ಧಿಗೆ ಯಾರದಾರ, ನಿಮ್ಮ ಕಲ್ಯಾಣಕ್ಕೆ ಯಾರದಾರ, ನಿಮ್ಮ ಜೊತೆಗೆ ಯಾರಿರ್ತಾರ, ನಿಮಗೆ ನಿಮ್ಮ ಮಕ್ಕಳ ಶಿಕ್ಷಣಕ್ಕಾಗಿ ಯಾರು ಉಪಯೋಗ ಆಗ್ತಾರ ಅಂಥವ್ರನ್ನ ಮಾತ್ರ ನೀವು ಆರಿಸಿ ತರಬೇಕಂತೇಳಿ ನಿಮ್ಮಲ್ಲಿ ಕಳಕಳಿಯಿಂದ ನಾನು ವಿನಂತಿ ಮಾಡ್ಕೊಳ್ತೇನೆ. ಇವತ್ತು ಬಂಧುಗಳೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರಾದ ಎನ್ ಶಶಿಕುಮಾರ್ ಮಾತನಾಡಿ, ಪ್ರತಿಯೊಬ್ಬರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸ್ಮರಿಸಬೇಕು. ಅವರು ನಮಗೆ ಉತ್ತಮವಾದ ಸಂವಿಧಾನವನ್ನ ನೀಡಿದ್ದಾರೆ. ಅವರ ಆದರ್ಶಗಳು ನಮಗೆ ದಾರಿದೀಪ. ಆ ನಿಟ್ಟಿನಲ್ಲಿ ನಾವು ನಡೆಯಬೇಕಾಗಿದೆ. ಶಿಕ್ಷಣ, ಸಂಘಟನೆ, ಹೋರಾಟ ಈ 3 ತತ್ವದಲ್ಲಿ ಮುನ್ನಡೆಯುತ್ತಿರುವ ಭೀಮಶಕ್ತಿ ಸಂಘಟನೆಗೆ ಶುಭವಾಗಲಿ ಎಂದು ಹಾರೈಸಿದರು. ಅಂಬೇಡ್ಕರ್ ಅವರ ಕೊಡುಗೆ ಅದು ಕೇವಲ ಯಾವುದೋ ಒಂದು ಜಾತಿ, ಸಮುದಾಯ, ಭಾಷಿಗರಿಗೆ ಖಂಡಿತ ಅಲ್ಲ. ಅದು ಇಡೀ ಭಾರತೀಯರಿಗೆ ಒಂದು ಅಸ್ತಿತ್ವವನ್ನು, ಗುರುತನ್ನು ತಂದುಕೊಟ್ಟಿದ್ದು ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಒಂದು ಸರ್ವೆ ಪ್ರಕಾರ ಇಡೀ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಜ್ಞಾನ ಹೊಂದಿರುವಂಥ ವ್ಯಕ್ತಿ ಯಾರು ಅನ್ನುವಂಥ ಒಂದು ಸರ್ವೆ ನಡೆದಂಥ ಸಂದರ್ಭದಲ್ಲಿ ಒಂದು ಸರ್ವೆ ಪ್ರಕಾರ ಆಯ್ಕೆಯಾಗುವಂಥವರು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಭಾಳಷ್ಟು ಜನ ನೋಬೆಲ್ ಅವಾರ್ಡ್ ಬಂದಿರುವಂಥವರು, ವಿಶ್ವವಿಖ್ಯಾತವಾಗಿರುವಂತಹ ವಿಜ್ಞಾನಿಗಳು ಸೇರಿದಂತೆ ಭಾಳಷ್ಟು ಜನರು ಆ ಒಂದು ಸರ್ವೆಯಲ್ಲಿ ಇಟ್ಕೊಂಡು ಸರ್ವೆ ಮಾಡಿದಂಥ ಸಂದರ್ಭದಲ್ಲಿ ಅದರಲ್ಲಿ ಗೆಲುವನ್ನು ಸಾಧಿಸುವಂಥವರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಜ್ಞಾನದ ಅಗಾಧತೆಯನ್ನು ಗುರುತಿಸಿ ಅವರಿಗೆ ವಿವಿಧ ವಿಶ್ವವಿದ್ಯಾಲಯಗಳು, ಬೇರೆ ಬೇರೆ ದೇಶದ ಸರ್ಕಾರಗಳು ನೀಡಿದಂಥ ಗೌರವಗಳೇ ಹೆಚ್ಚು. ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ಉನ್ನತವಾಗಿರುವಂಥ ಭಾರತ ರತ್ನ ಪ್ರಶಸ್ತಿಯನ್ನು ಕೂಡ ಪಡೆದಿರುವಂಥ ಶ್ರೇಷ್ಠ ವ್ಯಕ್ತಿ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರ 3 ಮಾತುಗಳಿದೆ. ಒಂದು ಶಿಕ್ಷಣ, ಹೋರಾಟ, ಸಂಘಟನೆ. ಶಿಕ್ಷಿತರಾದರೆ ಏನು ನಡೀತಾ ಇದೆ ಹೊರಗಿನ ಸಮಾಜದಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸಂಘಟನೆ ಮುಖಾಂತರ ನಾವೆಲ್ಲ ಜಾಗೃತರಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಹೋರಾಟದ ಮುಖಾಂತರ ನಮಗೆ ಸಿಗಬೇಕಾದಂಥ ಹಕ್ಕುಗಳನ್ನು ಪಡ್ಕೊಳ್ಳಿಕ್ಕೆ ಒಂದು ದಾರಿ, ಮಾರ್ಗವನ್ನು ಕಂಡುಹಿಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನಾನು ಪೊಲೀಸ್ ಇಲಾಖೆಯಲ್ಲಿ ಬಂದಂಥ ಸಂದರ್ಭದಲ್ಲಿ ಈ SC ST ಅಟ್ರಾಸಿಟಿ ಕೇಸಸ್ ಸ್ವಲ್ಪ ರಿಜಿಸ್ಟರ್ ಆದಂಥ ಸಂದರ್ಭದಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳು ನಮ್ಮ ಕಚೇರಿಗೆ ಬರ್ತಾ ಇದ್ರು. ನನಗಿನ್ನೂ ಆಗ ಅಷ್ಟು ಇಲಾಖೆಯ ಬಗ್ಗೆ, ವ್ಯವಸ್ಥೆಯ ಬಗ್ಗೆ, ಈ ಸಾಮಾಜಿಕ
ವ್ಯವಸ್ಥೆಯಲ್ಲಿರುವಂತಹ ಒಂದು ಏರುಪೇರುಗಳು ವ್ಯತ್ಯಾಸಗಳ ಬಗ್ಗೆ ಅಷ್ಟಾಗಿ ನಾಲೆಡ್ಜ್ ಇರಲಿಲ್ಲ. ಆ ಸಂದರ್ಭದಲ್ಲಿ ನಮ್ಮ ಕೆಲ ಅಧಿಕಾರಿ ಸಿಬ್ಬಂದಿಗಳು ಸರ್ ಸುಮ್ಮನೆ ಏನೋ ಒಂದು ಅವ್ರ ವೈಯಕ್ತಿಕ ಲಾಭಕ್ಕೋಸ್ಕರ ಬರ್ತಾರೆ ದಲಿತ ಪರ ಸಂಘಟನೆಗಳು ಅನ್ನುವಂಥ ಒಂದು ಮಾತನ್ನು ಹೇಳಿದರು. ನಾನು ಇರ್ಬೋದು ಅಂತ ಒಂದು ಸ್ವಲ್ಪ ಪೂರ್ವಾಗ್ರಹ ಪೀಡಿತನಾಗಿದೆ. ಆದರೆ ನಂತರದಲ್ಲಿ ಗೊತ್ತಾಯಿತು SC/ST ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆ್ಯಕ್ಟ್ 1989 ಜಾರಿಯನ್ನು ಸರ್ಕಾರ ಮಾಡ್ತು. ಆದರೆ ಅದನ್ನು ಜನಕ್ಕೂ ಮುಟ್ಟಿಸುವಂಥ ಕೆಲಸ ದಲಿತ ಸಂಘಟನೆಗಳು ಮಾಡಿದ್ದಾವೆ ಅನ್ನುವಂಥದ್ದು. ಮನೆಗೂ ಇವತ್ತೇನಾದರೂ ಮನೆಗೂ ಏನಾದರೂ ನಮ್ಮ ಹಕ್ಕುಗಳ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸ್ಲಿಕ್ಕೆ ಸಾಧ್ಯ ಆಗಿದೆ ಅಂತಂದರೆ ಅದರಲ್ಲಿ ಪ್ರಾಸ್ತಾವಿಕವಾಗಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಎಂ ಅರವಿಂದ ಮಾತನಾಡಿ, ಸಂಘಟನೆಯ ಮೂಲ ಉದ್ದೇಶ ಮತ್ತು ಸಂಘಟನೆಯ ಕಟ್ಟಲು ಶ್ರಮಿಸಿದ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿದರು. ಇತಿಹಾಸವನ್ನ ಬದಲಾಯಿಸ್ತೇವೆ. ಈ ಮಧ್ಯೆ ಈ ಧೈರ್ಯ, ಈ ಆತ್ಮವಿಶ್ವಾಸ, ಈ ಕ್ರಾಂತಿಯ ಬೆಂಕಿ ನಮಗೆ ಎಲ್ಲಿಂದ ಬಂದಿದೆ? ಇದು ಯಾರಿಂದ ಬಂದಿದೆ? ಇದು ಭಾರತದ ಸೂರ್ಯ ಬಾಬಾ ಸಾಹೇಬ್ ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಅವರಿಂದ ಬಂದಿರತಕ್ಕಂಥ ಅವರ ಆಸೆಯ ಕ್ರಾಂತಿಯ ಬೆಂಕಿ ಇವತ್ತಿಲ್ಲಿ ಕಾಣ್ತಾ ಇದೆ. ಮತ್ತಿನ್ಯಾರು ಇದಕ್ಕೆ ಕಾರಣ ಅಲ್ಲ, ನಾವೆಲ್ಲರೂ ಬರೀ ನಿಮಿತ್ತ ಮಾತ್ರ. ಅಂಬೇಡ್ಕರ್ ಅವರ ಮೊದಲ ಆಸೆ ಏನಾಗಿತ್ತು ಗೊತ್ತಾ? ಅವರ ಆಸೆ ಶಿಕ್ಷಣ. ಜಾತಿಯ ಹೆಸರಿನಲ್ಲಿ ಮನುಷ್ಯನನ್ನ ಅವಮಾನಿಸುವಂತಹ, ಮನುಷ್ಯರನ್ನ ಮತ್ತೊಬ್ಬ ಮನುಷ್ಯನಿಗಿಂತ ಶ್ರೇಷ್ಠರನ್ನಾಗೋದು, ಕೀಳಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದಂಥ ಈ ಸಮಾಜದ ವಿರುದ್ಧ ಸಂವಿಧಾನ ಎಂಬ ಅಸ್ತ್ರವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಯೋಗಿಸಿದ್ದಾರೆ. ಅದರ ಪರಿಣಾಮ ನಾವಿವತ್ತೆಲ್ಲ ಈ ಸಭೆಯಲ್ಲಿ ಸೇರಿದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲದೆ ಇದ್ರೆ ನಾವೆಲ್ಲಿರ್ತಾ ಇದ್ದೀವಿ? ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದ್ ಕಡೆ ಹೇಳ್ತಾರ, ಇಟ್ ಮೇ ಬಿ ಇನ್ ಯುವರ್ ಇಂಟ್ರೆಸ್ಟ್ ಟು ಬಿ ಅವರ್ ಮಾಸ್ಟರ್ಸ್, ಬಟ್ ಹೌ ಕ್ಯಾನ್ ಇಟ್ ಬಿ ಅವರ್ಸ್ ಟು ಬಿ ಯುವರ್ ಸ್ಲೇವ್ಸ್? ಅಂದ್ರೆ ನೀವು ನಮ್ಮ ಮಾಲಕರಾಗೋದು ನಿಮ್ಮ ಇಂಟ್ರೆಸ್ಟ್, ನಿಮಗೆ ಬೇಕಾಗಿದೆ. ಆದ್ರೆ ನಿಮ್ಮ ಆಳಾಗೋದು ನಮಗೆ ಯಾಕೆ ಬೇಕಾಗಿದೆ? ನಮಗೆ ಬೇಕಾಗಿಲ್ಲ. ಅದು ನಮ್ಮ ಹಣೆ ಬರ ಅಲ್ಲ. ಆ ಹಣೆ ಬರವನ್ನ ಬದಲಾಯಿಸಲಿಕ್ಕೆ ಇವತ್ತು ಎಲ್ಲ ತಾಯಂದಿರು, ಎಲ್ಲ ಯುವಕರು ನೀವು ಸಾಕ್ಷಿಯಾಗಿದ್ದೀರಿ. ಈ ಗಟ್ಟಿಯಾಗಿ ಈ ಹೋರಾಟವನ್ನು ನಾನು ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳಿ ನಿಮ್ಮೆಲ್ಲರ ಮುಂದೆ ನಾವು ಪ್ರಾಮಾಣಿಕವಾಗಿ ಶಪಥವನ್ನು ಮಾಡ್ತೀವಿ. ನಾವೆಲ್ಲ ಹುಲಿ ಹಾಲು ಕುಡಿಬೇಕು, ನಾವು ಗರ್ಜನೆ ಮಾಡಬೇಕು. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಸೆಯಾಗಿತ್ತು. ನಮ್ಮೆಲ್ಲ ಮಕ್ಕಳು ನಾವ್ಯಾರು ಕೂಲಿ, ನಮ್ಮ ಮಕ್ಕಳು ಲೀಡರ್ಸ್ ಆಗಬೇಕು, ನಮ್ಮ ಮಕ್ಕಳು ವಿಧಾನಸಭೆಯನ್ನು ಮುಟ್ಟಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ. ಆ ಕ್ಷಣವನ್ನ ಸತ್ಯವನ್ನ ಮಾಡ್ತಕ್ಕಂಥ ಕೆಲಸವನ್ನ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ತಾಯಂದಿರು, ಎಲ್ಲ ಯುವಕರು ನೀವು ಮಾಡ್ತೀರಿ ಅಂತ ಹೇಳಿ ನನ್ನ ಆಸೆ ಇದೆ. ಸಹೋದರ ಸಹೋದರಿಯರೇ, ದೀಪಕ್ ಚಿಂಚೋರಿ, ಕಾಂಗ್ರೆಸ್ಸಿನ ಹಿರಿಯ ಮುಖಂಡರು ಮಾತನಾಡಿದರು. ಉದ್ದಿಮೆ ಮಂಜುನಾಥ್ ಮಕ್ಕಳಗೇರಿ ಮಾತನಾಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನ ವಿವರಿಸಿದರು. ಹೆದರಿಲ್ಲ, ಅಂಜಲಿಲ್ಲ, ಓದು ನಿರಂತರ ಪ್ರಾರಂಭ ಮಾಡ್ತಾರೆ. ಒಂದು ದಿನ ಅಣ್ಣ ತಮ್ಮಂದಿರ ಕೋಡಿ ಶಾಲೆ ಬಿಟ್ಟಾಗ ರಾಮ್ಜಿ ಸಕ್ಪಾಲ್ ಅವರು ಸೈನಿಕ ಸೇವೆ ಮಾಡುವಂತಹ ಸಂದರ್ಭದಲ್ಲಿ ತಂದೆಯನ್ನು ಭೇಟಿಯಾಗಲಿಕ್ಕೆ ಹೋಗ್ತಾರೆ. ಒಂದು ಎತ್ತಿನ ಬಂಡೆಯಲ್ಲಿ ಕುಳಿತುಕೊಳ್ತಾರೆ. ಕುಳಿತುಕೊಂಡು ಆ ಬಂಡೆ ಮುಖಾಂತರ ಹೋಗುವ ದಾರಿಯಲ್ಲಿ ಆ ಬಂಡೆ ಮಾಲಕನಿಗೆ ಗೊತ್ತಾಗುತ್ತೆ ಇವರು ಮಹಾರ್ ಜನಾಂಗಕ್ಕೆ ಸೇರಿದವರು ಅಂತೇಳಿ. ಆ ಬಂಡೆಯ ಮಾಲಕ ಇಮಿಡಿಯೇಟ್ ಹಿಂದೆ ಮುಂದೆ ಯೋಚನೆ ಮಾಡಿದ ಎತ್ತಿನ ಕೊಳ್ಳಗಾರನ್ನು ಎತ್ತಿನ ಬಂಡೆಯನ್ನು ಮೇಲೆ ಎತ್ತಾನೆ. ಆ ಬಾಲಕರು ಎರಡು ನೆಲಕ್ಕೆ ಬೀಳ್ತಾರೆ. ಅವರಿಗೆ ಬೈತಾನೆ, ಹೊಡಿತಾನೆ. ಆ ಇಬ್ರು ಬಾಲಕರು ಅಣ್ಣ ತಮ್ಮಂದಿರು ನಡೀತಾ ಹೋಗ್ತಾರೆ. ಬಿಸಿಲು ಬಹಳ ಇರ್ತದೆ. ಆ ಬಿಸಿಲಿನ ದಾಹಕ್ಕೆ ನೀರಡಿಕೆ ಆಗುತ್ತೆ. ನೀರು ಕುಡಿಬೇಕಂತ ವಿಚಾರ ಮಾಡ್ತಾರೆ. ನೀರು ಕುಡಿಲಿಕ್ಕೆ ಸುತ್ತಮುತ್ತ ನೋಡ್ತಾರೆ, ಹಳ್ಳ ಕೊಳ್ಳಗಳನ್ನು ನೋಡ್ತಾರೆ. ಒಂದು ಬಾವಿ ಇರುತ್ತೆ, ಆ ಬಾವಿಗೆ ಹೋಗಿ ನೀರು ಕುಡಿತಾರೆ. ನೀರು ಕುಡಿದನ್ನು ನೋಡಿದ ಅಲ್ಲಿ ಜನ ಆ ಬಾಲಕರಿಗೆ ಹೊಡಿತಾರೆ, ಬಡಿತಾರೆ. ಬಾಲಕ ಭೀಮರಾವ್ ತೀರ್ಮಾನ ಮಾಡ್ತಾನೆ, ಈ ಅನ್ಯಾಯವನ್ನು ಹೋಗಲಾಡಿಸಲೇಬೇಕು. ಹಗಲಿರುಳು ಶ್ರಮಪಟ್ಟು ಓದ್ತಾನೆ, ಹಸಿವನ್ನು ಲೆಕ್ಕಿಸದೆ ಓದ್ತಾನೆ.
ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ ಚಿದಾನಂದ್ ಸರಿಕಾರ್ ನ್ಯಾಯವಾದಿಗಳು ಮಾತನಾಡಿದರು. ಇದು ಕೂಡ ನಮ್ಮ ಬದುಕಿಗೆ ದಾರಿದೀಪವಾಗಿದೆ. ಅಂಬೇಡ್ಕರ್ ಅವರ ಶಕ್ತಿ ಅವರ ಜ್ಞಾನದಲ್ಲಿತ್ತು, ಅವರ ಚಿಂತನೆಯಲ್ಲಿತ್ತು ಮತ್ತು ಅನ್ಯಾಯದ ವಿರುದ್ಧ ನಿಲ್ಲುವ ಧೈರ್ಯದಲ್ಲಿತ್ತು. ಡಾಕ್ಟರ್ ಅಂಬೇಡ್ಕರ್ ಶಕ್ತಿ ಸಮ್ಮೇಳನ ಉದ್ದೇಶ ಅವರ ಆಲೋಚನೆಗಳನ್ನು ಯುವಜನರಲ್ಲಿ ಬಿತ್ತುವುದು, ಸಾಮಾಜಿಕ ಅಸಮಾನತೆಗಳ ವಿರುದ್ಧ ಜಾಗೃತಿ ಮೂಡಿಸುವುದು ಮತ್ತು ಸಮಾನ ಅವಕಾಶಗಳಿಗಾಗಿ ಹೋರಾಡುವ ಶಕ್ತಿಯನ್ನು ನಮ್ಮೊಳಗೆ ಬೆಳೆಸುವುದಾಗಿದೆ. ಶಿಕ್ಷಣ, ಉದ್ಯೋಗ, ರಾಜಕೀಯ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲಿ ನಾವು ಶಕ್ತಿಶಾಲಿಗಳಾಗಬೇಕು ಎಂಬುದೇ ಈ ಸಮ್ಮೇಳನದ ಸಾರವಾಗಿದೆ. ಇಂದು ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕೇವಲ ಅವರ ಜಯಂತಿಯಲ್ಲಿ ಮತ್ತು ಇಂಥ ಸಮ್ಮೇಳನದಲ್ಲಿ ಸ್ಮರಿಸುವುದಕ್ಕೆ ಮಾತ್ರ ಸೀಮಿತವಾಗಬಾರದು. ಅವರ ತತ್ವಗಳನ್ನು ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಜಾತಿ, ಧರ್ಮ, ಲಿಂಗದ ಆಧಾರದ ಮೇಲೆ ಭೇದ ಭಾವವನ್ನು ತೊರೆದು ಮಾನವೀಯತೆಯನ್ನು ಅಪ್ಪಿಕೊಳ್ಳಬೇಕು. ಅದೇ ಅಂಬೇಡ್ಕರ್ ಅವರಿಗೆ ನಿಜವಾದ ಗೌರವ. ಅದು ಒಂದು ಒಳ್ಳೆ ಕಾರ್ಯ. ಒಂದು ಸಮಾಜಕ್ಕೆ ಒಂದಿರೋ ಅವರ ಏನು ಆಸಕ್ತಿ, ಏನು ಹಿಂದುಳಿದ ವರ್ಗಕ್ಕೆ ಅವರೇನೋ ಒಂದು ಕೊಡುಗೆ ಕೊಡಬೇಕಂತ ಒಂದು ಆಸಕ್ತಿ ಏನಿದೆ ಅಲ್ಲ, ಅದು ತುಂಬಾ ಮೆಚ್ಚುಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕಿರುವ ಮಾರ್ಗದರ್ಶನದಲ್ಲಿ ಈ ಭೀಮಶಕ್ತಿ ಸಂಘಟನೆ ಇನ್ನೂ ತುಂಬಾ ದೊಡ್ಡದಾಗ್ಲಿ. ನಮ್ಮ ಫೌಂಡೇಶನ್ ವತಿಯಿಂದ ನಾವು ಆ ಭೀಮಶಕ್ತಿ ಸಂಘಟನೆಗೆ ಒಂದು ಶಕ್ತಿಯಾಗಿ ನಿಲ್ತೀವಿ, ಒಂದು ಪಿಲ್ಲರ್ ಆಗಿ ನಿಲ್ತೀವಿ ಅಂತ ಒಂದು ಭರವಸೆ ಕೊಡ್ತೀವಿ ಇವತ್ತು. ಹಾಗೂ ಮುಂಬರುವ ದಿನದಲ್ಲಿ ಯಾವುದೇ ಜಾತಿ ಇಲ್ಲದೆ ಈ ಭೀಮಶಕ್ತಿ ಒಂದು ಒಳ್ಳೆ ಕೆಲಸ ಮಾಡುತ್ತೆ ಅನ್ನೋ ಒಂದು ನಂಬಿಕೆ ನನಗೆ ಖಂಡಿತ ಇದೆ. ಜೈ ಭೀಮ್, ಜೈ ಶಕ್ತಿ. ಇವತ್ತು ಬರಬೇಕಂತೇಳಿ ಇದು ಸಂಘಟನೆ ಪ್ರಾರಂಭವಾಗಿದೆ. ಆದರೆ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು 1891 ಯಾರು ತುಳಿತಕ್ಕೆ ಒಳಗಾಗಿದ್ದರೋ, ಯಾರು ಅನ್ಯಾಯಕ್ಕೆ ಒಳಗಾಗಿದ್ದರೋ, ಶಾಲೆಗೆ ಹೋದಾಗ ಅವ್ರನ್ನ ಮುಟ್ಟಿಸ್ಕೊತಿರ್ಲಿಲ್ಲ. ಇನ್ನು ವೇದಿಕೆ ಮೇಲಿದ್ದ ಗಣ್ಯಮಾನ್ಯರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ದಲಿತ ಸಂಘರ್ಷ ಸಮಿತಿ ಕೆಂಪು ಸೇನೆಯ ಉತ್ತರ ಕರ್ನಾಟಕ ಅಧ್ಯಕ್ಷರಾದ ಮಂಜುನಾಥ್ ಹಿರೇಮನಿ, ಉದ್ಯಮಿ ಶ್ರೀಗಂಧ್ ಶೇಠ್, ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಮಂಜುಳಾ ಕೂಶಪ್ಪನವರ್, ತುಕಾರಾಂ ಮೋಹಿತೆ, ಗೀತಾ ಐಟಿ, ಮಾದೇವಪ್ಪ ದಂಡಿನ್ ಆಗಮಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ತಾಯಪ್ಪ ಪವಾರ್, ವಿಶ್ವನಾಥ್ ಪಟಾದ್, ದಿವಾನ್ ಬಳ್ಳಾರಿ, ಶಿವಾನಂದ್ ಹುಲಮನಿ, ಲಕ್ಷ್ಮೀ ಮಾದರ್, ಸುವರ್ಣ ಸುರ್ಕೋಡ್, ಸುಜಾತ ದೊಡ್ಮನಿ, ನಂದಾ ದೊಡ್ಮನಿ, ರತ್ನ ಅರಳಿಕಟ್ಟಿ, ಸುಜಾತ ದೊಡ್ಮನಿ, ಸಾಕ್ಷಿ ಬಾದರಿ, ನಿಂಗಪ್ಪ ಹಂಚಿನಾಳ, ಮಂಜುನಾಥ್ ವರೂರ್, ಕಲ್ಮೇಶ್ ಹಾದಿಮನಿ, ರಮೇಶ್ ಪಾಯಪ್ಪನವರ್, ಮಂಜುನಾಥ್ ಹಂಚಿನಮನಿ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು.